70ನೇ ಸ್ವಾತಂತ್ರ್ಯ ಉತ್ಸವದ ಅಂಗವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟ ಕರೆಯ ಮೇರೆಗೆ ಇವತ್ತು ಧಾರವಾಡದಲ್ಲಿ ಶಿವಾಜಿ ಮಹಾರಾಜರ ವೃತ್ತದಿಂದ ಮಹಾರಾಣಾ ಪ್ರತಾಪರ ವೃತ್ತದ ಮೂಲಕ ಇವತ್ತು KCC ಬ್ಯಾಂಕ್ ವೃತ್ತದವರೆಗೆ ಬೃಹತ್ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ರಾಷ್ಟ್ರಪ್ರೇಮಿಗಳು ಹಾಗೂ ವಿದ್ಯಾರ್ಥಿನಿಯರೆಲ್ಲರೂ ಕೂಡಿ ದೊಡ್ಡ ತಿರಂಗ ಯಾತ್ರೆಯ ಒಂದು ದೊಡ್ಡ ಪ್ರದರ್ಶನ ಹಾಗೂ ತಿರಂಗ ಯಾತ್ರೆಯನ್ನು ಮಾಡಿದ್ದೇವೆ. ಇದು ಎಲ್ಲ ಸಾಮಾನ್ಯ ಜನರಲ್ಲಿ ಕೂಡ ದೇಶ ಪ್ರೇಮ ಜಾಗೃತಿ ಉಂಟು ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಆಗಿತ್ತು. ಈ ಸಂದರ್ಭದಲ್ಲಿ ದೇಶದಲ್ಲಿ ವಿರೋಧಿ ಶಕ್ತಿಗಳೇನದಾವ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಂದರ್ಭದಲ್ಲಿ ನಾವು ದೇಶದ ಹೊರಗಿನಿಂದ ಬಂದಂಥ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಆದರೆ ಇವತ್ತು ನಮ್ಮ ದೇಶದಲ್ಲೇ ಇರುವಂಥ ದೇಶ ವಿರೋಧಿ ಶಕ್ತಿಗಳ ವಿರುದ್ಧ ನಾವು ಹೋರಾಟ ಮಾಡೋದರ ಮೂಲಕ ದೇಶಭಕ್ತಿಯನ್ನು ನಾವು ಜಾಗೃತವಾಗಿ ಇಡುವುದರ ಮೂಲಕ ಈ ತಿರಂಗವನ್ನು ಯಾವಾಗಿದ್ದರೂ ಮೇಲೆ ಹಾರಿಸುವಂಥ ಭಾರತದ ಶಕ್ತಿ, ಭಾರತ ಹಿಂದೂಸ್ತಾನ ನಮ್ಮ ದೇಶ ಒಂದು ಸ್ವತಂತ್ರ ಸಾರ್ವಭೌಮ ಸಮೃದ್ಧ ರಾಷ್ಟ್ರವಾಗಿ ಹೊರಹೊಮ್ಮಕ್ಕೆ ನಾವೇನೇನು ಕೆಲಸ ಮಾಡಬೇಕು ನಾವೆಲ್ಲರೂ ಕೆಲಸ ಮಾಡೋದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಅಭಿಯಾನ ಆಗಿದೆ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರ ಅಣತಿ ಮೇರೆಗೆ 100 ಮೀಟರಿನ ತಿರಂಗ ಯಾತ್ರೆಯನ್ನ ಶಾಲಾ ಕಾಲೇಜಿನ ಯುವಕರು ಕಾರ್ಯಕರ್ತರು ಸೇರಿ ಇವತ್ತು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ಶಿವಾಜಿ ಸರ್ಕಲ್ ನಿಂದ KCC ವೃತ್ತದವರೆಗೂ ಕೂಡ ಈ ತಿರಂಗ ಯಾತ್ರೆ ಹಬ್ಬದ ವಾತಾವರಣದಲ್ಲಿ ನಡೆದಿದೆ. ಅದರ ಜೊತೆಗೆ ಇವತ್ತು ಇದೇ ಆಗಸ್ಟ್ 15 ಸ್ವತಂತ್ರದ ಕಿಚ್ಚನ್ನು ಹಚ್ಚಿದಂತ ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆ ಕೂಡ ಆಗಸ್ಟ್ 15 ಇರುವುದರಿಂದ ನಾಡಿನ ಜನತೆಗೆ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಾಗೂ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನದ ಅಂಗವಾಗಿ ಶುಭಾಶಯಗಳನ್ನ ಕೋರಿ ನಾಡು, ನೆಲ, ನುಡಿ, ಜಲ ಅವೆಲ್ಲವನ್ನು ಕೂಡ ರಕ್ಷಿಸುವಂತ ಜವಾಬ್ದಾರಿ ಮುಂದಿನ ಪೀಳಿಗೆಗೆ ಇರ್ಲಿ ಅನ್ನುವಂತ ಸಂದೇಶವನ್ನ ಇವತ್ತೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಅಭಿನಂದನೆ.